ಕಂಡಕ್ಟರ್ಗೆ ಪ್ರಯಾಣಿಕ ಚಾಕುವಿನಿಂದ ಇರಿದಿರುವಂತಹ ಘಟನೆಯೊಂದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ವೈಟ್ಫೀಲ್ಡ್ ಬಳಿಯ ITPL ಬಸ್ ಸ್ಟಾಪ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ವೋಲ್ವೋ ಬಸ್ ಕಂಡಕ್ಟರ್ ಯೋಗೀಶ್ಗೆ ಪ್ರಯಾಣಿಕ ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ. ಡೋರ್ ಸಮೀಪ ನಿಂತಿದ್ದ ಯುವಕ ಒಳ ಹೋಗಪ್ಪ, ಇಲ್ಲಿ ನಿಲ್ಬೇಡ ಅಂತ ಹೇಳಿದ್ದಾರೆ. ಅದಕ್ಕೇನೆ ಚಾಕುವಿನಿಂದ ಇರಿದು ಬಿಡೋದಾ? ತಕ್ಷಣವೇ ಭಯದಲ್ಲಿ 112 ಕರೆ ಮಾಡಿದ್ದಾರೆ, ಪೊಲೀಸರಿಗೆ ಕರೆ ಮಾಡಿದ್ದಾರೆ ಪ್ರಯಾಣಿಕರು. ಸ್ಥಳಕ್ಕೆ ಬಂದಂತಹ ಪೊಲೀಸರಿಂದ ಜಾರ್ಖಂಡ್ ಮೂಲದ ಆರೋಪಿ ಹರಿಸಿಂಹನ ಬಂಧನ ಆಗಿದೆ. ಈ ಹರಿಸಿಂಹನೇ BMTC ಕಂಡಕ್ಟರ್ಗೆ ಚಾಕುವಿನಿಂದ ಇರಿದಂತಹ ಆರೋಪಿ ವ್ಯಕ್ತಿ. ಕಂಡಕ್ಟರ್ ಯೋಗೀಶ್ ಅವರ ಫೋಟೋವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಆರೋಪಿ ಹರಿಸಿಂಹನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಈತ ಯಾಕೆ ಚಾಕುವನ್ನು ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ನೋ ಗೊತ್ತಿಲ್ಲ. ಬಸ್ನಲ್ಲಿ ಈತ ಬಂದಿದ್ದ. ಈ ಸಂದರ್ಭದಲ್ಲಿ ಡೋರ್ ಬಳಿ ನಿಂತಿರ್ತಾನೆ. ಇಲ್ಲಿ ನಿಲ್ಲೋದು ಅಪಾಯ, ನೀನು ಅಪ್ಪಿತಪ್ಪಿ ಕೆಳಗೆ ಬಿದ್ದುಬಿಟ್ರೆ ಅದು ನಮ್ಮ ತಲೆಗೆ ಬರುತ್ತೆ, ದಯಮಾಡಿ ಹೋಗಿ ಸೀಟ್ ಮೇಲೆ ಕೂತ್ಕೊಳ್ಳಪ್ಪ ಅಂತ ಹೇಳಿದ್ದಷ್ಟೇ. ಇದೇ ಕಾರಣಕ್ಕೆ ಚಾಕು ತಗೊಂಡು ಇರಿದು ಬಿಟ್ಟಿದ್ದಾನೆ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರೆಲ್ಲ ದಂಗಾಗ್ಬಿಟ್ಟಿದ್ದಾರೆ, ರಕ್ತ ನೋಡಿ ಕಂಗಾಲಾಗ್ಬಿಟ್ಟಿದ್ದಾರೆ. ತತ್ಕ್ಷಣಕ್ಕೆ ಪೊಲೀಸರಿಗೆ ಫೋನ್ ಮಾಡ್ತಾರೆ, ಹಿಂಗಾಗ್ಬಿಟ್ಟಿದೆ ಬನ್ನಿ ಸಾರ್ ಅಂಥೇಳಿ. ಪೊಲೀಸರು ಬಂದಿದ್ದಾರೆ. ಈಗ ಆರೋಪಿ ಹರಿಸಿಂಹನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದೇ ಬಸ್ನಲ್ಲಿಯೇ ಆತ ಸಂಚರಿಸ್ತಾ ಇದ್ದ. ಅದೇ ಬಸ್ನಲ್ಲಿಯೇ ಘಟನೆ ಕೂಡ ಆಗಿರುವಂಥದ್ದು. 2 ದಿನದ ಹಿಂದೆ ಕೆಲಸದಿಂದ ವಜಾಗೊಂಡಿದ್ದಂತೆ ಆರೋಪಿ ಹರಿಸಿಂಹ. ಕೆಲಸ ಹೋದಂತಹ ಬೇಸರ, ಟೆನ್ಷನ್ ಅದರಲ್ಲಿ ಸುತ್ತಾಡ್ತಾ ಇದ್ದಂತೆ ಈ ಹರಿಸಿಂಹ. ಬಸ್ನಲ್ಲಿ ಕಂಡಕ್ಟರ್ ಒಳಗೆ ಹೋಗು ಅಂತ ಹೇಳಿದ್ದಕ್ಕೇನೆ ಈತ ಕೋಪಗೊಂಡು ಈ ರೀತಿಯ ಕೃತ್ಯ ಎಸಗಿಬಿಟ್ಟಿದ್ದಾನೆ. ವೈಟ್ಫೀಲ್ಡ್ ಪೊಲೀಸರ ಎದುರು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಕೊಲೆ ಆರೋಪಿ ಈ ಚಾಕುವಿನಿಂದ ಇರಿದಂತಹ ಆರೋಪಿ ಹರಿಸಿಂಹ. ಇದು ಈಗ ಆತಂಕಕ್ಕೆ ಕಾರಣವಾಗುವಂತಹ ವಿಚಾರ. ನೋಡ್ತಾ ಇರ್ತೀವಿ ನಾವು, ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ರೋಡ್ ರೇಜ್ ಆಗುವಂಥದ್ದು, ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಹಲ್ಲೆ ಆಗುವಂಥದ್ದು. ಈಗ BMTC ಬಸ್ನಲ್ಲಾಗಿರುವಂತಹ ಘಟನೆ ಇದು. ಫ್ರೆಂಡ್ಸ್, ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, BMTC ಬಸ್ನಲ್ಲಿ ಚಾಕುವಿನಿಂದ ಇರಿಯಲಾಗಿದೆ ಕಂಡಕ್ಟರ್ಗೆ. ಈತ ಯಾರು, ಯಾಕಾಗಿ ಚಾಕುವನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ನಾಗೇಶ್? ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ವೋಲ್ವೋ ಬಸ್ ಕಂಡಕ್ಟರ್ ಒಬ್ಬರಿಗೆ ಚಾಕು ಇರಿದಿರುವಂತ ಘಟನೆ ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ವೈದೇಹಿ ಬಸ್ ಸ್ಟಾಪ್ ಬಳಿ ನಡೆದಿರುವಂತದ್ದು. ನಿನ್ನೆ ಸಂಜೆ 7 ಗಂಟೆಗೆ ಬಸ್ ಹೋಗ್ತಿರುವಂತ ಸಂದರ್ಭದಲ್ಲಿ ವೈದೇಹಿ ಬಸ್ ಸ್ಟಾಪ್ ಅಲ್ಲಿ ಯುವಕನೊಬ್ಬ ಹತ್ಕೊಂಡಿದ್ದಾನೆ. ಅದಾದ ನಂತರ ಆತ ಒಳಗಡೆ ಹೋಗ್ಲಿ ಬಸ್ ಹತ್ತಿದ್ದ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿ ನಿಂತಿದ್ನೋ ಅಲ್ಲೇ ನಿಂತಿರೋದನ್ನ ನೋಡಿ ಕಂಡಕ್ಟರ್ ಒಳಗಡೆ ಒಳಗಡೆ ಹೋಗ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಯುವಕ ಏಕಾಏಕಿ ಕಂಡಕ್ಟರ್ ಹೊಟ್ಟೆ ಭಾಗಕ್ಕೆ 3 ಬಾರಿ ಚಾಕುವಿನಿಂದ ಇರಿದಿರುವಂತ ಘಟನೆ ನಡೆದಿರುವಂತದ್ದು. ಈಗ ಘಟನೆ ಸಂಬಂಧಪಟ್ಟಂತೆ ಯುವಕನನ್ನ ವೈಟ್ಫೀಲ್ಡ್ ಪೊಲೀಸರು ಬಂಧಿಸಿದ್ದು, ಯಾಕೆ ಈ ರೀತಿ ಮಾಡ್ದ ಅನ್ನುವಂಥದ್ದನ್ನ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ಆತ DPOದಲ್ಲಿ ಕೆಲಸ ಮಾಡ್ತಿದ್ದ. ಆತನಿಗೆ ಕೆಲಸದಿಂದ ತೆಗೆದುಹಾಕಿದ್ರು. ಆ ಪ್ರೆಸ್ಟೇಷನ್ಗೆ ಒಳಗಾಗಿ ಕಂಡಕ್ಟರ್ ಈ ರೀತಿ ಹೇಳುವಂತ ಸಂದರ್ಭದಲ್ಲಿ ಚಾಕುವನ್ನ ಹಿಡಿದಿದ್ದಾಗಿ ಹೇಳಿದ್ದಾನೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಯಾರ್ದೋ ಸಿಟ್ಟು ಇನ್ಯಾರ ಮೇಲೋ ತೀರಿಸ್ಕೊಂಡಂಗೆ ಎಲ್ಲೆಲ್ಲಿಂದಲೋ ಬರ್ತಾರೆ. ಇಲ್ಲಿ ಈ ರೀತಿಯ ಎಡವಟ್ಟುಗಳನ್ನು ಮಾಡ್ಕೊಂಡು ಈಗ ಪೊಲೀಸರ ಅತಿಥಿ ಆಗಿರುವಂಥದ್ದು ಹರಿಸಿಂಹ.